ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಪ್ರಿಯ ಕೇಳುಗರೆ, ನಮಗೆಲ್ಲರಿಗೂ ಒಂದೇ ಜೀವನವಿರುವುದು ಮತ್ತು ಅದು ನಮ್ಮ ನಿರಂತರ ಪ್ರಯತ್ನದಿಂದ ಮಾತ್ರ ನಾವು ಅಂದುಕೊಂಡಂತೆ ಗುರಿಯತ್ತ ಸಾಗಬಹುದು. ಇಂದು ನಾನು ನಿಮ್ಮ ಮುಂದೆ ನಿಂತು ನೀವು ಎದುರಿಸುತ್ತಿರುವ ಅನುಭವಗಳನ್ನು ಅರ್ಥಮಾಡಿಕೊಂಡು ನಿಮ್ಮ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನೀವು ಎಲ್ಲಿ ಇದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ನಿಮಗೆ ಬಹುಮಾನವಾಗಿ ಬಂದಂತಹ ಜೀವನವನ್ನು ಸಾಧಿಸಲು ನಗುಹಾಸ್ಯ, ದೃಢ ನಂಬಿಕೆ ಮತ್ತು ಹೋರಾಟವೇ ಮುಖ್ಯ. ನಾನು ತಿಳಿದುಕೊಂಡಂತೆ ಸಾಕಷ್ಟು ಸಂಕಟ ಕಷ್ಟಗಳನ್ನು ಅನುಭವಿಸುತ್ತಿರುವ ಜನರು ಈ ಭೂಮಿ ಮೇಲೆ ಇದ್ದಾರೆ. ಕಡಿಮೆ ಆರ್ಥಿಕ ಸ್ಥಿತಿಯಲ್ಲಿ ಬಾಳುತ್ತಿರುವ ಈ ಜನರಿಂದ ಬಹಳಷ್ಟು ಪ್ರಶ್ನೆಗಳು ಕೇಳಲಾಗುತ್ತದೆ. ನಾನು ಹೇಗೆ ನನ್ನ ಕನಸುಗಳನ್ನು ಸಾಧಿಸಬಹುದು? ನಾನು ಹೇಗೆ ಉತ್ತಮ ದಾರಿಯಲ್ಲಿ ಸಾಗಬಹುದು? ಅಥವಾ ನಾನು ಅಂದುಕೊಂಡಂತೆ ಬದುಕಲು ಹೇಗೆ ಸಾಧ್ಯ? ಅದಕ್ಕೆ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ನೀವು ಹುಟ್ಟಿದಾಗ ಬಡತನವೇ ಇರಬಹುದು, ಆದರೆ ಮುಂದೆ ಕೂಡ ಅದೇ ಪರಿಸ್ಥಿತಿಯಲ್ಲಿ ಮಾತ್ರ ಇರಬಾರದಂತೆ. ಬದಲಾವಣೆಯ ಬೆಳಕು ಮೂಡಿಸಲು ಮೊದಲಾಗುವ ಅಗತ್ಯವಿದೆ. ಎಲ್ಲಿ ನೀವು ಹುಟ್ಟಿದ್ದೀರಿ ಎಂದು ಒಮ್ಮೆ ಆಲೋಚಿಸಿ, ಏಕೆಂದರೆ ಕೆಲವೊಮ್ಮೆ ಅದೇ ಆರ್ಥಿಕ ಸಂಕಷ್ಟಗಳು, ಹೊರಗಿನ ಅವಘಡಗಳು ನಿಮ್ಮ ಕನಸುಗಳನ್ನು ಸಾಧಿಸಲು ಸಂಕಟ ಉಂಟುಮಾಡಬಹುದು. ಆದರೆ ಇದಕ್ಕೆ ನೀವು ಧೈರ್ಯವಾಗಿ ನಿಲ್ಲಬೇಕಾಗಿದೆ. ನಮ್ಮ ಬದುಕಿನಲ್ಲಿ ಹೆಚ್ಚಿನ ಯಶಸ್ಸು ಹೊತ್ತಿರುವವರು ಮತ್ತು ಉತ್ತಮ ಸ್ಥಿತಿಯಲ್ಲಿ ಇರುವವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವರು ಹೇಗೆ ಮುಂದುವರಿದರು ಎಂದು ನನಗೆ ಕೇಳಿದರೆ, ನಾನು ಹೇಳಲು ಬಯಸುವುದೇನೆಂದರೆ, ಅವರು ಅವರ ಮೇಲೆಯೇ ನಂಬಿಕೆ ಇಟ್ಟಿದ್ದರಿಂದ ಅವರು ತಮ್ಮ ಕನಸುಗಳನ್ನು ನಂಬಿ ಅದನ್ನು ಸಾಧಿಸಲು ಮುಂದಾದರು. ನಮ್ಮ ಬಾಲ್ಯದ ಹೊತ್ತಿನಲ್ಲಿ ನೀವು ಹುಟ್ಟಿದ ಪರಿಸ್ಥಿತಿಯ ಬಗ್ಗೆ ನೋವು, ದುಃಖವಿರಬಹುದು, ಆದರೆ ಅದಕ್ಕೆ ಪರಿಗಣನೆ ನೀಡದೆ ನೀವು ಪ್ರತಿದಿನವೂ ಉತ್ತಮವಾದ ಅಭ್ಯಾಸಗಳು ಹಾಗೂ ಜೀವನಕ್ಕೆ ಮೌಲ್ಯ ತರುವಂತಹ ವಿಷಯಗಳ ಅಧ್ಯಯನ ಮಾಡಿದರೆ ನೀವು ಸಂಪೂರ್ಣವಾಗಿ ಬದಲಾವಣೆ ಮಾಡಬಹುದು. ನಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳು ನಿಮ್ಮ ಜೀವನವನ್ನು ನಿರ್ಧಾರ ಮಾಡಲು ಒಂದು ಕಾರಣವಾಗಬಾರದು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಬದಲಾವಣೆಗೆ ಹೊಂದಿಕೊಂಡು ಮುಂದುವರಿಯಲು ಸಾಕಷ್ಟು ಶಕ್ತಿ ಹೊಂದಿದ್ದೀರಿ. ನಿಮಗೆ ಬೇಕಾದ ಎತ್ತರವನ್ನು ತಲುಪಲು ಅನೇಕ ದಾರಿಯಿದ್ದರೂ ಮೊದಲನೆಯದಾಗಿ ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಿ. ಧೈರ್ಯ, ಪರಿಶ್ರಮ, ನಂಬಿಕೆ, ಸಫಲತೆಗಳ ಕಡೆ ಹೆಜ್ಜೆ ಹಾಕಿದಾಗ ನಿಮ್ಮ ಮನಸ್ಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಯಶಸ್ಸು ನಿಮ್ಮ ಮುಂದೆ ಸಾಗುತ್ತದೆ. ನಮ್ಮ ಕನಸುಗಳನ್ನು ಸಾಧಿಸಲು ಕೇವಲ ಹಣವಷ್ಟೇ ಮುಖ್ಯವಲ್ಲ, ಬಹುಮಟ್ಟಿನಲ್ಲಿ ಪ್ರಚೋದನೆ, ಪ್ರಯತ್ನ ಮತ್ತು ನಿರಂತರ ಹೋರಾಟವೇ ನಿಜವಾದ ಸಂಪತ್ತು. ಹಾಗಾಗಿ ಆದರ್ಶಗಳನ್ನು ಬೆಳೆಸಿದರೆ ಅದನ್ನು ಸಾಧಿಸಲು ಹೊರಡುವುದರಿಂದ ನನಸಾಗುತ್ತದೆ. ಪ್ರತಿದಿನವೂ ನೀವು ಓದುವ ಪುಸ್ತಕಗಳು, ಹತ್ತಿರದ ಗುರುಗಳು ಮತ್ತು ನಿಮ್ಮ ಹತ್ತಿರದ ಸ್ನೇಹಿತರು ನಿಮಗೆ ಒಂದೇ ಸಂದೇಶ ನೀಡುತ್ತಾರೆ: ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು, ಬದಲಾವಣೆಯನ್ನು ತಂದೇ ಹೋಗಬಹುದು. ನಾವು ಜೀವನದಲ್ಲಿ ಹಲವಾರು ನೋವುಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ನಿಮ್ಮೊಳಗಿನ ಶಕ್ತಿ ಹಾಗೂ ಧೈರ್ಯದಿಂದ ನೀವು ಅದನ್ನು ಮೀರಿ ಯಶಸ್ಸು ಸಾಧಿಸಬಹುದು. ನಿಮ್ಮ ಈಗಿನ ಪರಿಸ್ಥಿತಿಯನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಪ್ರತಿಯೊಬ್ಬರಿಗೂ ನದಿಗೆ ಬಿದ್ದು ಪ್ರಾಣ ಉಳಿಸಿಕೊಳ್ಳುವ ಸಂದರ್ಭ ಬಂದಾಗ ಅವರು ಎಲ್ಲರಿಗಿಂತ ಹೆಚ್ಚು ಗಟ್ಟಿಯಾಗಿರುತ್ತಾರೆ. ಅವರಿಗೆ ಅದಕ್ಕಾಗಿ ಧೈರ್ಯವೂ ಹೋರಾಟವೂ ಬೇಕಾಗಿರುತ್ತದೆ. ಧೈರ್ಯದಿಂದ ಸೋಲನ್ನು ದೂರ ಮಾಡಿದರೆ ಅವರು ಇನ್ನೂ ಹೆಚ್ಚಾಗಿ ಬಲಹೀನರಾಗದಂತೆ ಮುಂದುವರಿಯುತ್ತಾರೆ. ನಿಮ್ಮಲ್ಲಿ ಬಡತನ ಇದ್ದರೂ ಬೆಳಗ್ಗೆ ಎದ್ದು ಧ್ಯಾನ, ಯೋಗ ಹಾಗೂ ಆಸಕ್ತಿಯನ್ನು ಹೊತ್ತುಕೊಂಡು ತರಬೇತಿ ಮಾಡುವುದು ಹಾಗೂ ಗುರಿ ತಲುಪಲು ಹೊಸ ಹಂಬಲವನ್ನು ಹುಡುಕುವುದು, ಇದು ಯಾವತ್ತೂ ಕೂಡ ಯಶಸ್ಸಿನ ದಾರಿಯಾಗುತ್ತದೆ. ನೀವು ಪ್ರತಿದಿನವೂ ಒಂದೇ ಕೆಲಸವನ್ನು ಮಾಡುವ ಮೂಲಕ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಿ. ಅಂದರೆ ನಿರಂತರ ಪ್ರಯತ್ನದಲ್ಲಿರಬೇಕು. ಯಾವಾಗಲೂ ನಿಮ್ಮ ಕನಸು, ನಿಮ್ಮ ನಂಬಿಕೆ ಮತ್ತು ಸಮಯದ ಜೊತೆ ಹೆಜ್ಜೆ ಹಾಕುವ ಮೂಲಕ ನೀವು ದೂರದ ನೋಟವನ್ನು ತಲುಪಬಹುದು. ನೀವು ನಿಮ್ಮ ಕನಸುಗಳನ್ನು ನನಸು ಮಾಡಲು ನೋಡಿದಾಗ ಎಲ್ಲಾ ರೀತಿಯ ಸಂಕುಚಿತ ಮನೋಭಾವನೆಯನ್ನು, ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುತ್ತಾ ನೀವು ನಿಮ್ಮ ದುಃಖವನ್ನು, ಸಂಕಷ್ಟಗಳನ್ನು ಮೀರಿ ತಮ್ಮ ಯಶಸ್ಸು ಹುಡುಕಲು ಕಠಿಣ ಪರಿಶ್ರಮದಿಂದ ಮೆಟ್ಟಿಲುಗಳನ್ನು ಏರಬೇಕು. ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕನಸುಗಳ ದಾರಿಯಲ್ಲಿ ನೀವಿರಿ. ಹೀಗೆ ಮಾಡುವುದರಿಂದ ನೀವು ಯಶಸ್ಸು ಸಾಧಿಸುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಶುಭವಾಗಲಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು. ಬೈ ಬೈ.